ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಚಿಕ್ಕಬಳ್ಳಾಪುರ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ನಾಯಕ ಅಂತ ನಮಗೆ ನಾವೇ ಹೇಳಿಕೊಂಡರೆ ಆಗಲ್ಲ, ಅದು ಜನ ಹೇಳಬೇಕು. ಸಂದೀಪ್ ರೆಡ್ಡಿ ಅಧ್ಯಕ್ಷನಾದ ಮೇಲೆ 2 ಬಾರಿ ಸಂಸದರ ಮನೆ ಮುಂದೆ ಕಾದಿದ್ದರು. ಸುಧಾಕರ್ ಅವರು ತೋರಿಕೆಗಾಗಿ ರಾಜಕಾರಣ ಮಾಡುತ್ತಿಲ್ಲ. ಸಂದೀಪ್ ರೆಡ್ಡಿ ಅವರು ವಾಸ್ತವಾಂಶ ಮಾತನಾಡಬೇಕೆಂದು ತಿರುಗೇಟು ನೀಡಿದರು. ನಾವು ತಳಮಟ್ಟದಿಂದ ಪಕ್ಷವನ್ನು ಕಟ್ಕೊಂಡು ಬಂದಾಗ ನಮ್ಮ ನಾಯಕರ ಗಮನಕ್ಕೆ ಬರದೆ ಮಾಡಿದಾಗ ಅವ್ರಿಗೇನು ಬೇಜಾರಾಗೋದಿಲ್ವ, ನೋವಾಗೋದಿಲ್ವ? ನಿಜ ರೀ, ರಾಜಕಾರಣ ತಡೆ ಹಿಡಿತಾರೆ, ನಿನ್ನ ಮಾಡೋದಕ್ಕೂ ಬಿಡೋದಿಲ್ಲ. ಸ್ವಲ್ಪ ಮಾತಾಡಬೇಕಾದ್ರೆ ಹಿಂದು ಮುಂದಾಗಿ ಮಾತಾಡಬೇಕಾಗುತ್ತೆ. ನಿನಗೆ ಜಿಲ್ಲಾ ಅಧ್ಯಕ್ಷರನ್ನ ತಡೆ ಹಿಡ್ದಿರೋದಕ್ಕೆ ಇವತ್ತು ನೀನು ಯಾವ ರೀತಿ ಮಾತಾಡಿದ್ದೀಯ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ನಿನ್ನ ವರ್ತನೆ ಸರಿ ಈಗ. ಇವತ್ತು ಸಮಾಜ ಸೇವೆ ಮಾಡಿ ನಾವೇನು ಹಿಡ್ಕೊಂಡಿಲ್ಲ ನಿನ್ನ. ಎಲ್ಲ ಕಾಲೇಜ್ ಹತ್ರ ಸ್ವಲ್ಪ ಚಿತ್ರಾನ್ನ ಕೊಟ್ಕೊಂಡು ಫೇಸ್ಬುಕ್ಗೆ ಹಾಕ್ಕೊಂಡು ರಾಜಕಾರಣ ಮಾಡ್ದಂಗೆ ಅಂದ್ಕೊಂಡಿದ್ದೀರಾ? ನಮ್ಮ ನಾಯಕರು ಸುಮಾರು 2006ರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರೇನು 6ರಿಂದ 13ವರೆಗೂ ಈ ಶಾಲಾ ಮಕ್ಕಳಿಗೆ ಬಸ್ ಪಾಸ್, ಪುಸ್ತಕ ಈಗ ಕೊಟ್ಟಿದ್ದಾರೆ ನೋಡಿ. ಅಷ್ಟು ಇವ್ರು ಸರ್ವೀಸಾಗ ಸಮಾಜ ಸೇವೆ ಮಾಡೋದಕ್ಕಾಗೋದಿಲ್ಲ. ರಂಗೋಲಿ ಸ್ಪರ್ಧೆ, ಅನೇಕ ಸಮಾಜ ಸೇವೆ ಅವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಮಾಡ್ಕೊಂಡು ಈ ಥರ ಬಿಲ್ಡಪ್ ಕೊಟ್ಕೊಂಡು ಯಾವತ್ತೂ ರಾಜಕಾರಣ ಮಾಡಿಲ್ಲ. ಕೆವಿ ನಾಗರಾಜ್ ಮಾತನಾಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಏಕಪಕ್ಷೀಯ ನಿರ್ಧಾರದಿಂದ ಘೋಷಿಸಲಾಗಿತ್ತು. ಹಾಗಾಗಿ ಸಂಸದರು ದೆಹಲಿ ಮಟ್ಟದಲ್ಲಿ ವರಿಷ್ಠರನ್ನು ಭೇಟಿ ಮಾಡಿ ಬದಲಾಯಿಸಿದ್ದಾರೆ. ಮಂಚೇನಹಳ್ಳಿ ಸೇರಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವ 28 ಗ್ರಾಮ ಪಂಚಾಯಿತಿಗಳಲ್ಲಿಯೇ 90% ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಆಗಿದ್ದಾರೆ. ಸುಧಾಕರ್ ಅವರ ಬಗ್ಗೆ ಸಂದೀಪ್ ರೆಡ್ಡಿ ಅವರು ಕೇವಲವಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ಮುಖಂಡರು ಮತ್ತು ಪದಾಧಿಕಾರಿಗಳನ್ನ ಕೇಳಿ ನಾವು ಪಕ್ಷ ತೀರ್ಮಾನ ತಗೊಂಡಿದೆ ಅಂತ ಸಂದೀಪ್ ರೆಡ್ಡಿ ಅವರು ಹೇಳಿದರು. ಸಭೆಗೂ ಕರೆದಿಲ್ಲ. ವಿಶೇಷವಾಗಿ ನಮ್ಮ ಅಭಿಪ್ರಾಯನೂ ಸಂಗ್ರಹಣೆ ಮಾಡಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ಈಗ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಏನಿದೆ, ಆ ಕ್ಷೇತ್ರಗಳಿರ್ತಕ್ಕಂಥ ನಮ್ಮ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಸಂದೀಪ್ ರೆಡ್ಡಿ ಅವರ ಏಕವಚನ ಬಳಕೆಯನ್ನು ಖಂಡಿಸಿದರು. ಅಲ್ಲದೆ 2018ರಲ್ಲಿ ಕೇವಲ 5,000 ಇದ್ದ ಬಿಜೆಪಿ ಮತಗಳನ್ನು 92,000ಕ್ಕೆ ಏರಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಖ್ಯಾತಿಯೂ ಸೇರಿದೆ. ನಿನ್ನೆಯವರೆಗೂ ಸುಧಾಕರ್ ಅಣ್ಣ ಎನ್ನುತ್ತಿದ್ದ ಸಂದೀಪ್ ರೆಡ್ಡಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಡೆಯಾದ ಕೂಡಲೇ ಈ ರೀತಿ ಏಕವಚನದಲ್ಲಿ ಮಾತನಾಡಬಾರದು ಎಂದರು. ಬಿಜೆಪಿ ಪಕ್ಷಕ್ಕೆ ಸುಧಾಕರ್ ಅವರ ಕೊಡುಗೆ ಅಪಾರವಾದುದು. ಶಾಸಕರಾಗಿ, ಸಚಿವರಾಗಿ ಅವರು ಸಲ್ಲಿಸಿದ ಸೇವೆ ಕ್ಷೇತ್ರದ ಜನರು ಮರೆಯುವಂತಿಲ್ಲ. ಅಲ್ಲದೆ ಸಂಸದರಾಗಿ ಅವರು ಸಾರ್ವಜನಿಕ ಸೇವೆಯಲ್ಲಿದ್ದು ಅಂತಹ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಸಂಯಮದಿಂದ ಇರಬೇಕು. ಆದರೆ ಸಂದೀಪ್ ರೆಡ್ಡಿ ಅವರು ಆಡಿರುವ ಮಾತುಗಳು ಸಮಂಜಸವಾಗಿಲ್ಲ ಎಂದು ಹೇಳಿದರು. ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನು ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು PPE ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಸುಧಾಕರ್ ಅವರು ಮಾತ್ರ. ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಸಹ ನೋಡಿದ್ದೀವಿ. ಆರೋಪ ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ. ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು. ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ, ಮಾಡಲಿ ತೊಂದರೆ ಇಲ್ಲ. ಅದಕ್ಕೆ ಒಂದು ಕಮಿಟಿ ಸಹ ರಚನೆ ಆಗಿದೆ, ಅದು ತನಿಖೆ ಸಹ ಆಗ್ತಾ ಇದೆ. ಆದರೆ ಅದನ್ನು ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು, ನಿನ್ನೆವರೆಗೂ 2 ದಿನ ಮುಂಚೆ ಮಾಧ್ಯಮದವರೇ ಸಂದೀಪ್ ರೆಡ್ಡಿ ಅವರನ್ನು ಸರ್ PLD ಬ್ಯಾಂಕ್ ಚುನಾವಣೆ ಬಗ್ಗೆ ನಿಮ್ಮ ಮಾತು ಹೇಳಿ ಅಂತ ಕೇಳಿದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳಿದಂತೆ ನಾವು ನಡ್ಕೊಂಡು ಹೋಗ್ತೀವಿ, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡ್ತೀವಿ
ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಮಾಡಿ ಇವತ್ತು ಕೇವಲ ಒಂದು ಅಧ್ಯಕ್ಷಗಿರಿಗೆ ತಡೆಯಾಗಿದೆ ಅನ್ನೋಷ್ಟೊತ್ತಿಗೆ ನಿಮ್ಮ ಭಾಷೆನಲ್ಲಿ ಅಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ನಿಮ್ಮ ವೈಯಕ್ತಿಕ ಒಂದು ರೀತಿಯ. ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಸುಧಾಕರ್ ಅವರ ಶಕ್ತಿಯನ್ನು ಕೇಂದ್ರದ ಬಿಜೆಪಿ ನಾಯಕರು ಅರಿತು ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಿದ್ದಾರೆ ಎಂದರು. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ರಾಜಕೀಯದಲ್ಲಿರುವ ಯಾವುದೇ ನಾಯಕನಿಗೆ ತಾಳ್ಮೆ ಮುಖ್ಯ. ಆದರೆ ಸಂದೀಪ್ ರೆಡ್ಡಿಯವರು ಇಂದು ಆಡಿರುವ ಮಾತುಗಳನ್ನು ಗಮನಿಸಿದರೆ ಅವರಲ್ಲಿ ತಾಳ್ಮೆ ಇಲ್ಲ ಎಂಬುದು ಅರಿವಾಗುತ್ತದೆ. ವಿರೋಧ ಪಕ್ಷದವರನ್ನು ಟೀಕಿಸಬೇಕಾದರೂ ಗೌರವಯುತ ಪದಗಳನ್ನು ಬಳಸಲಾಗುತ್ತದೆ. ಆದರೆ ಸ್ವಪಕ್ಷದ ಸಂಸದರ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಬೇಕು. ಆ ಕೆಲಸವನ್ನು ಸಂದೀಪ್ ರೆಡ್ಡಿ ಅವರು ಮಾಡಿಲ್ಲ ಎಂದರು. ದೇಶದಲ್ಲಿ ಕೇವಲ 2 ಸ್ಥಾನ ಹೊಂದಿದ್ದ ಬಿಜೆಪಿ ಇಂದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಬಿಜೆಪಿ ಶಿಸ್ತಿನ ಪಕ್ಷ. ಈ ಪಕ್ಷದಲ್ಲಿರುವ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಶಿಸ್ತಿನಿಂದ ಮಾತನಾಡಬೇಕು, ಶಿಸ್ತಿನಿಂದ ವರ್ತಿಸಬೇಕು. ಸ್ವಪಕ್ಷದ ನಾಯಕರನ್ನೇ ನಿಂದಿಸುವುದು ಶಿಸ್ತು ಉಲ್ಲಂಘನೆಯಾಗಲಿದೆ. ಇನ್ನು ಸಂದೀಪ್ ರೆಡ್ಡಿ ಅವರು ಒಬ್ಬರೇ ಬಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವರ್ತನೆ ರಾಜಕೀಯದಲ್ಲಿ ಒಳ್ಳೆಯದಲ್ಲ. ತಮ್ಮ ಸಹಚರರೊಂದಿಗೆ ಮಾತನಾಡಬೇಕಿತ್ತು ಎಂದು ಸಲಹೆ ನೀಡಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.